ಟಿವಿ24 ಕನ್ನಡ ನ್ಯೂಸ್ಗೆ ಸ್ವಾಗತ. ಭಾನುವಾರ ಕರ್ನಾಟಕ ರಾಜ್ಯ ಪ್ರಾಚೀನ ಸ್ಮಾರಕಗಳ ಸಂರಕ್ಷಣಾ ಟ್ರಸ್ಟ್ ಹಾಗೂ ಕರ್ನಾಟಕ ರಾಜ್ಯ ಪ್ರಾಚೀನ ಸ್ಥಾನಗಳ ಸಂರಕ್ಷಣಾ ವೇದಿಕೆ ವತಿಯಿಂದ ಅರಸೀಕೆರೆ ತಾಲೂಕು ಬಾಣವಾರದಲ್ಲಿ ಇರುವಂತಹ ಪ್ರಾಚೀನ ಸ್ಮಾರಕ ಬಾಣವಾರದ ಕೋಟೆಯನ್ನ ಸಂರಕ್ಷಿಸಿ ಕೋಟೆಯನ್ನ ಸ್ವಚ್ಛಗೊಳಿಸಿ ಮುಂದಿನ ಪೀಳಿಗೆಗೂ ಉಳಿಸಿಕೊಡಬೇಕೆಂಬ ಉದ್ದೇಶದಿಂದ ಕರ್ನಾಟಕ ರಾಜ್ಯ ಪ್ರಾಚೀನ ಸಂರಕ್ಷಣಾ ಟ್ರಸ್ಟ್ ವತಿಯಿಂದ ಈಗಾಗಲೇ ಬಾಣವಾರದ ಕೋಟೆ ಒಳಾಂಗಣವನ್ನ ಹಲವು ಬಾರಿ ಜೆಸಿಬಿ ಯಂತ್ರದ ಮುಖೇನ ಹಾಗೂ ಶಾಲಾ ವಿದ್ಯಾರ್ಥಿಗಳ ಸಹಯೋಗದೊಂದಿಗೆ ಮತ್ತು ಬಾಣವರ ನಾಗರಿಕರ ಸಹಕಾರದಿಂದ ಸಂರಕ್ಷಣಾ ಟ್ರಸ್ಟಿನ ಎಲ್ಲ ಪದಾಧಿಕಾರಿಗಳು ಸೇರಿ ಸ್ವಚ್ಛತೆ ಕಾರ್ಯಕ್ರಮವನ್ನು ಕೈಗೊಂಡಿರುವುದು ಅಲ್ಲದೆ ಈ ಸ್ಮಾರಕವನ್ನ ಸಂರಕ್ಷಣಾ ಸ್ಮಾರಕವೆಂದು ಘೋಷಣೆ ಮಾಡಬೇಕು ಅಂತ ಈಗಾಗಲೇ ಹಲವಾರು ಬಾರಿ ಸಂಬಂಧಪಟ್ಟ ಇಲಾಖೆಗಳಿಗೆ ಮನವಿಯನ್ನು ಸಲ್ಲಿಸಿದ್ದು, ಸದರಿ ವಿಷಯಕ್ಕೆ ಸಂಬಂಧಪಟ್ಟಂತೆ ಪ್ರಾಚೀನ ಸ್ಮಾರಕಗಳು, ಪುರಾತತ್ವ ಹಾಗೂ ಸಂರಕ್ಷಣಾ ಪರಂಪರೆ ಇಲಾಖೆಗೆ ಭೇಟಿ ನೀಡಿ ಈ ಹಿಂದೆ ಹಲವು ಬಾರಿ ಮನವಿ ಪತ್ರವನ್ನು ಕೂಡ ಸಲ್ಲಿಸಲಾಗಿತ್ತು. ಸದರಿ ಪತ್ರ ವ್ಯವಹಾರಗಳ ಪ್ರತಿಯನ್ನ ಇಂದು ಪುನಃ ಸಂರಕ್ಷಣಾ ಟ್ರಸ್ಟ್ ಗೌರವಾಧ್ಯಕ್ಷರು ಆದ ರವಿಶಂಕರ್ ಹಾಗೂ ಅಧ್ಯಕ್ಷರು ಆದ ವಿಎಲ್ ಗೋಪಿ, ಕಾರ್ಯದರ್ಶಿಗಳು ಆದ ಸಾದಿಕ್, ಉಪಾಧ್ಯಕ್ಷರು ಆದ ಬಿಆರ್ ಕಲ್ಲೇಶ್ ಹಾಗೂ ಸಂರಕ್ಷಣಾ ಟ್ರಸ್ಟ್ ಖಜಾಂಚಿಗಳು ಆದ ಬಿಟಿ ರಾಜು ಅವರು, ಸದಸ್ಯರು ಆದ ಮಂಜುನಾಥ್ ಅವರು ಸೇರಿದಂತೆ ಹಲವು ಪದಾಧಿಕಾರಿಗಳೊಂದಿಗೆ ಮಾನ್ಯ ಆಯುಕ್ತರನ್ನ ಭೇಟಿ ಮಾಡಿ ಮನವಿಯನ್ನು ಸಲ್ಲಿಸಿದಾಗ ಮನವಿಯನ್ನು ಸ್ವೀಕರಿಸಿ ಅತ್ಯುತ್ತ ಗೌರವಪೂರ್ವಕವಾಗಿ ಮಾತನಾಡಿದಂತಹ ಪುರಾತತ್ವ ಸಂರಕ್ಷಣೆ ಮತ್ತು ಪರಂಪರೆ ಇಲಾಖೆ ಆಯುಕ್ತರು, ಬಾಣವಾರದ ಕೋಟೆಯು ಬಹಳ ಐತಿಹಾಸಿಕ ಹಿನ್ನೆಲೆ ಹಾಗೂ ಇತಿಹಾಸವುಳ್ಳ ಪ್ರದೇಶವಾಗಿದ್ದು, ಸದರಿ ಕೋಟೆಯನ್ನು ರಕ್ಷಿಸುವ ಉದ್ದೇಶದಿಂದ ಬಾಣವಾರದ ಪ್ರಾಚೀನ ಸ್ಮಾರಕಗಳ ಸಂರಕ್ಷಣಾ ಟ್ರಸ್ಟ್ ಉತ್ತಮವಾದ ಕಾರ್ಯವನ್ನು ಮಾಡ್ತಾ ಇದೆ ಅಂತ ಅಭಿನಂದನೆ ಸಲ್ಲಿಸಿ ಮುಂದಿನ ದಿನದಲ್ಲಿ ಸ್ಮಾರಕವನ್ನು ಉಳಿಸಿ ಸಂರಕ್ಷಿಸುವ ನಿಟ್ಟಿನಲ್ಲಿ ಸಂರಕ್ಷಣಾ ಸ್ಮಾರಕ ಅಂತ ಘೋಷಣೆ ಮಾಡಿ ಸ್ಮಾರಕವನ್ನು ಜೀರ್ಣೋದ್ಧಾರ ಮಾಡುವ ಭರವಸೆಯನ್ನು ನೀಡಿದರು. ಇದೇ ಸಂದರ್ಭದಲ್ಲಿ ಪ್ರಾಚೀನ ಸ್ಮಾರಕ ಸಂರಕ್ಷಣಾ ಪದಾಧಿಕಾರಿಗಳು ಸದರಿ ವಿಷಯಕ್ಕೆ ಅಗತ್ಯವಾದ ಕ್ರಮಗಳನ್ನು ಕೈಗೊಳ್ಳುವ ಭರವಸೆ ನೀಡಿದ ಆಯುಕ್ತರಿಗೆ ಕೃತಜ್ಞತೆ ಸಲ್ಲಿಸಿದರು. ಪ್ರಿಯ ವೀಕ್ಷಕರೇ, ಬಾಣಾವರ ಪ್ರಾಚೀನ ಸ್ಮಾರಕವಾದಂತಹ ಐತಿಹಾಸಿಕ ಕೋಟೆಯನ್ನು ಸಂರಕ್ಷಣೆ ಮಾಡಬೇಕು ಅಂತ ಹೇಳ್ಬಿಟ್ಟು ಪ್ರಾಚೀನ ಸ್ಮಾರಕ ಸಂರಕ್ಷಣಾ ಟ್ರಸ್ಟ್ ವತಿಯಿಂದ ನಾವು ಈಗಾಗಲೇ ಹಲವಾರು ಬಾರಿ ಪುರಾತತ್ವ ಇಲಾಖೆಗೆ ಬಂದಿದ್ವಿ. ನಮ್ಮ ಅದೃಷ್ಟವೇ ಎಂಬಂತೆ ಇವತ್ತು ಪುರಾತತ್ವ ಆಯುಕ್ತರು ನಮಗೆ ಇವತ್ತು ಸಿಕ್ಕಿದ್ದಾರೆ. ಆಯುಕ್ತರ ಹತ್ರ ನಾವು ಮನವಿಯನ್ನು ಮಾಡಿದಾಗ ಆ ಒಂದು ಕೋಟೆಯನ್ನು ಸಂರಕ್ಷಣಾ ಪಟ್ಟಿಗೆ ಸೇರಿಸೋದಕ್ಕೆ ಏನು ಹೋರಾಟ ಮಾಡಬೇಕು ಅದನ್ನು ಮಾಡ್ತೀವಿ ಅಂತಕ್ಕಂಥ ಒಂದು ಹೇಳಿಕೆಯನ್ನು ಇವತ್ತು ನಮಗೆ ವಾಗ್ದಾನವನ್ನು ನೀಡಿದ್ದಾರೆ. ಈ ವಿಚಾರವಾಗಿ ಆಯುಕ್ತರು ಇವತ್ತು ನಮ್ಮ ಜೊತೆ ಇದ್ದಾರೆ, ಅವ್ರ ಜೊತೆ ಮಾತನಾಡೋಣ. ಸ್ಥಿತಿಗತಿಗಳಿದೆ, ಅದ್ರ ಬಗ್ಗೆ ಮನವರಿಕೆಯನ್ನು ಮಾಡಿಕೊಟ್ಟಿದ್ದಾರೆ. ಸೊ ಒಂದು ಸಂಘ ಮಾಡಿಕೊಂಡು ಒಂದು ಸಂಸ್ಥೆ ಮಾಡಿಕೊಂಡು ಇದರ ಸಂರಕ್ಷಣೆಗೆ ನಾವು ಪ್ರಯತ್ನ ಪಡ್ತಾ ಇದ್ದೀವಿ. ಸರ್, ಇಲಾಖೆ ಕೂಡ ಕೈ ಜೋಡಿಸ್ಬೇಕು, ಸಂರಕ್ಷಣೆ ಮಾಡಿಕೊಡ್ಬೇಕು ಅಂತ ಹೇಳಿದ್ದಾರೆ. ಸೊ ಮುಖ್ಯವಾಗಿ ಈ ಕೋಟೆ ಪುರಾತನವಾಗಿರುವಂಥ ರೀತಿ ಕಂಡು ಬರ್ತದೆ. ಪುರಾತನವಾಗಿರುವಂಥ ಸ್ಮಾರಕಗಳನ್ನ ಸಂರಕ್ಷಣೆ ಮಾಡೋದು ಇಲಾಖೆಯ ಕರ್ತವ್ಯ ಆಗಿರುತ್ತೆ. ಸೊ ಈ ನಿಟ್ಟಿನಲ್ಲಿ ನೀವೆಲ್ಲ ಗ್ರಾಮಸ್ಥರು ನೀವು ನಿಮ್ಮ ಹಂತದಲ್ಲಿ ಪ್ರಯತ್ನ ಪಡ್ತಿರೋದು ಶ್ಲಾಘನೀಯ ಮತ್ತು ಇಲಾಖೆ ಪರವಾಗಿ ನಾನು ಅಭಿನಂದನೆ ಸಲ್ಲಿಸ್ತೇನೆ. ಸೊ ನಾವು ಇದನ್ನು ಮುಖ್ಯವಾಗಿ ಇದು ಅನ್ಪ್ರೊಟೆಕ್ಟೆಡ್ ಮಾನ್ಯುಮೆಂಟ್ ಅಂತ ಈಗಾಗಲೇ ಕಂಡು ಬಂದಿದೆ. ಇದನ್ನು ಸಂರಕ್ಷಿತ ಸ್ಮಾರಕ ಅಂತ ಘೋಷಣೆ ಮಾಡೋದಕ್ಕೆ ನಾವು ಜಿಲ್ಲಾಧಿಕಾರಿಗಳಿಂದ ಪ್ರಸ್ತಾವನೆ ತಗೊಂಡು ಸ್ಮಾರಕವನ್ನು ಕೋಟೆಯನ್ನು ಮತ್ತು ಒಳಗಡೆ ಇರುವಂಥ ದೇವಸ್ಥಾನಗಳನ್ನು ಸಂರಕ್ಷಿತ ಸ್ಮಾರಕ ಅಂತ ಘೋಷಣೆ ಮಾಡೋದ್ರಿಂದ ಇದಕ್ಕೆ ಒಂದು ಕಾನೂನಿನ ಒಂದು ಚೌಕಟ್ಟಿನಲ್ಲಿ ನಮಗೆ ಸಹಾಯ ಆಗುತ್ತೆ. ಜೊತೆಗೆ ಮುಂದಿನ ಆರ್ಥಿಕ ಸಾಲಿನಲ್ಲಿ ನಾನು ಈ ಕೋಟೆಯ ಒಂದು ಸಂರಕ್ಷಣೆ ಕಾಮಗಾರಿಯನ್ನು ಕೈಗೊಳ್ಳೋದಕ್ಕೆ ನಮ್ಮ ಅಭಿಯಂತರಿಗೆ ಈಗಾಗಲೇ ಇನ್ಸ್ಟ್ರಕ್ಷನ್ಸ್ ಕೊಟ್ಟಿದ್ದೇನೆ. ಸೊ ಮುಂದಿನ ದಿನಗಳಲ್ಲಿ ಇದರ ಸಂರಕ್ಷಣೆಯನ್ನು ಕೂಡ ಇಲಾಖೆ ವತಿಯಿಂದ ಮಾಡಿಸೋದಕ್ಕೆ ನಾವು ಪ್ರಯತ್ನ ಪಡ್ತೀವಿ ಅಂತ ಈ ಸಂದರ್ಭ ಹೇಳೋದಕ್ಕೆ ಇಷ್ಟಪಡ್ತೀನಿ. ತಾಜಾ ಸುದ್ದಿಗಾಗಿ ಟಿವಿ24 ನ್ಯೂಸ್ಗೆ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಒತ್ತಿ ತಪ್ಪದೇ ಲಿಂಕ್ ಶೇರ್ ಮಾಡಿ.